ಇವತ್ತಿನ ಮ್ಯಾಚಲ್ಲಿ ಇಂಡಿಯಾದ ಟೀಮ್ ಸ್ಪಿರಿಟ್ ಹೇಗಿರಬೇಕು, ಇಂಡಿಯಾ ಹೇಗೆ ಆಡುತ್ತೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮತ್ತೊಂದಿಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ಸೊ ಇವತ್ತು ಯಾರು ಖಂಡಿತವಾಗ್ಲೂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಸೊ ಇಂಡಿಯಾ ಇವತ್ತು ಹೇಗೆ ಆಡುತ್ತೆ ಅಂತ ಅನ್ಸುತ್ತೆ? ಅದೇ ನಮ್ಮ ಪ್ರಕಾರ ಇಶಾನ್ ಕಿಶನ್ ಚೆನ್ನಾಗಿ ಆಡಬೇಕು ಅಂತ. ಯಾಕಂದರೆ ಅವ್ರು ಲಾಸ್ಟ್ ಟೈಮು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಈ ಸದಿನೂ ಅದೇ ಥರ ಸ್ಕೋರ್ ಮಾಡಲಿ, 100 ರನ್ ಹೊಡಿಲಿ ಅಂತ ನಮ್ಮ ಆಸೆ. ಅದಕ್ಕೆ ಅದು ಈಡೇರಲಿ ಅಂತ ನಮಗೆ ಖುಷಿ ಇದೆ. ಇಂಡಿಯಾನೇ ವಿನ್ ಆಗಬೇಕಂತ ನಮಗೂ ಇದೆ. ಓಕೆ, ಇಂಡಿಯಾದ್ದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನಪ್ ನೋಡಿದರೆ ಯಾವುದು ಚೆನ್ನಾಗಿದೆ ಅಂತ ನಿಮಗೆ ಅನ್ಸುತ್ತೆ? ನನ್ನ ಪ್ರಕಾರ ಬ್ಯಾಟಿಂಗೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬೌಲಿಂಗ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಇವತ್ತು ಯಾರು ಬಿಗ್ ಸ್ಕೋರ್ ಮಾಡ್ಬೋದು ಇಂಡಿಯಾದಿಂದ? ಇಂಡಿಯಾದಿಂದ ನನ್ನ ಪ್ರಕಾರ ಇಶಾನ್ ಕಿಶನೇ. ನಾನು ಇಷ್ಟ ಆಗಿರೋದು ನನಗೆ ಇಶಾನ್ ಕಿಶನೇ ವಿನ್ 100 ರನ್ಸ್ ಹೊಡಿಲಿ ಅಂತ ನನ್ನ ಇದು. ಓಕೆ, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇವತ್ತು ಅವ್ರ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡ್ತಾರೆ ಅನ್ಸುತ್ತಾ? ಹಾಂ, ಫಿಲ್ ಮಾಡ್ತಾರೆ. ಫೀಲ್ಡಿಂಗ್ ಪೊಸಿಷನ್ ನೋಡಿ, ಫೀಲ್ಡಿಂಗ್ ಸೆಟ್ಟಿಂಗು ಚೆನ್ನಾಗಿ ಮಾಡ್ತಾರೆ ಅವರು. ಅದು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಭರವಸೆ ಇದೆ. ಈ ಸಲ ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ, ಅವ್ರು ಇಲ್ಲದೆ ಇರುವಂಥ ಫಸ್ಟ್ ವರ್ಲ್ಡ್ ಕಪ್ ಇದು, T20 ವರ್ಲ್ಡ್ ಕಪ್. ಏನು ಅನ್ನಿಸ್ತಾ ಇದೆ? ಇಲ್ಲ, ಅವ್ರ ಪ್ರಿಫರೆನ್ಸ್ ಆಗಿಯೇ ಬಂದಿರೋದು ಅವರು. ಎಲ್ಲರೂ ಅವ್ರು ಆಡ್ತಾರೆ 100%. ಅವರು ಏನೇನು ಅವ್ರು ಹೆಂಗೆ ಆಡ್ತಿದ್ರು ಅದೇ ಥರನೇ ಅವರು ಕಮ್ಬ್ಯಾಕ್ ಮಾಡಿ ಅವರು ಅದೇ ಸೇಮ್ ಪ್ರೊಸೆಸ್ ಆಡ್ತಾರೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ಒಂದೇ ಇದಿದೆ, ಲೈನಪ್ ಇದೆ ಅವ್ರದ್ದು, ಏನು ಟೆನ್ಷನ್ ಇಲ್ಲ, ಅವ್ರು ಆಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಓಕೆ, ಅಭಿಷೇಕ್ ಶರ್ಮಾ ಆಡಬೇಕು ಅಂತ ಪಾಕಿಸ್ತಾನದ್ದು ಕ್ಯಾಪ್ಟನ್ ಅವರು ಕೂಡ ಹೇಳಿದರು. ಸೊ ಅಭಿಷೇಕ್ ಶರ್ಮಾ ಇವತ್ತು ಆಡಿದರೆ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ಅನಿಸುತ್ತೆ? ಅವರು ಒಂದು 50 ಸ್ಕೋರ್ ಮಾಡ್ಬೋದು ಅಂತ ನನಗನ್ಸುತ್ತೆ. 50 ಸ್ಕೋರ್ ಮಾಡ್ಬೋದು. ಪಾಕಿಸ್ತಾನಕ್ಕೆ ಅಭಿಷೇಕ್ ಶರ್ಮಾ ಭಯ ಇದೆ ಅಂತ ಅನಿಸುತ್ತಾ? ಇಲ್ಲ, ಭಯ ಅಂತೇನಿಲ್ಲ. ಅದು ಅವ್ರ ಇದ್ರ ಮೇಲೆ, ನಮಗದು ಅದ್ರ ಮೇಲೆ ಐಡಿಯಾ ಇಲ್ಲ. ಅಷ್ಟು ಐಡಿಯಾ. ಓಕೆ, ಸೂಪರ್. ಸರ್, ಇವತ್ತಿನ ಮ್ಯಾಚ್ ಬಗ್ಗೆ ಏನು ಅನ್ನಿಸ್ತಾ ಇದೆ? ಮೇಡಮ್, ಇಂಡಿಯಾ ಗೆದ್ದೇ ಗೆಲ್ಲತ್ತೆ ಮೇಡಮ್. ಇಂಡಿಯಾ ಬ್ಯಾಲೆನ್ಸ್ಡ್ ಟೀಮು ಕಂಪ್ಯಾರಿಟಿವ್ ಟು ಅದರ್ ಟೀಮ್ಸು. ಈವನ್ ಇಂಡಿಯಾ ಹೋಮ್ ಗ್ರೌಂಡಲ್ಲಿ ಹೋಸ್ಟ್ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಅಲ್ಲೇ ಆಡ್ತಾ ಇದ್ದೀವಿ, ಶ್ರೀಲಂಕಾದಲ್ಲಿ. ಬಟ್ ಇಂಡಿಯಾ ವರ್ಲ್ಡ್ ಕಪ್ಪಲ್ಲಿ ಇರೋದ್ರಿಂದ ಹೋಸ್ಟ್ ಮಾಡ್ತಾ ಇರೋದ್ರಿಂದ ನಾವೇ ವರ್ಲ್ಡ್ ಕಪ್ ಕೂಡ ಗೆಲ್ಲೋದು ಫೇವ್ರೇಟ್ಸ್ ನಾವೇ. ಕೊಲಂಬೋದಲ್ಲಿ ಇಂಡಿಯಾ ಆಡಿರೋ ಹಿಸ್ಟ್ರಿ ನೋಡಿದರೆ ನಿಮಗೆ ಏನು ಅನಿಸುತ್ತೆ? ಮೇಡಮ್, ಇಂಡಿಯಾ ಇಟ್ ಇಸ್ ನಾಟ್ ಇವತ್ತು ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲ ಮೇಡಮ್, T20 ಗೇಮ್. ಸೊ T20 ಗೇಮ್ ಇಸ್ ಎ ಡಿಫ್ರೆಂಟ್ ಗೇಮ್. ಸೊ ಇಂಡಿಯಾ ಈಸ್ ಎ ಬ್ಯಾಲೆನ್ಸ್ ಟೀಮು. ನಾನು ಹೇಳಿದಾಗೆ ಇಂಡಿಯಾ ಡೆಫಿನೆಟಾಗಿ ಗೆದ್ದೇ ಗೆಲ್ತಾರೆ. ಇವತ್ತು ಟಫ್ ಫೈಟ್ ಇರ್ಬೋದಾ ಅಥವಾ ಈಸಿಯಾಗಿ ಇಂಡಿಯಾ ವಿನ್ ಆಗ್ಬೋದು ಅನ್ಸುತ್ತಾ? ಏನು ಆ ಥರ ಟಫ್ ಫೈಟ್ ಅಂತ ಏನು ಕ್ಲೋಸ್ ಮ್ಯಾಚ್ ಅಂತ ಏನೂ ಆಗಲ್ಲ ಮೇಡಮ್. ಈಸಿಯಾಗಿ ಗೆಲ್ತಾರೆ. ಓಕೆ, ಎಷ್ಟು ರನ್ ಚೇಸ್ ಮಾಡ್ಬೋದು ಅನ್ಸುತ್ತೆ? ನನ್ನ ಪ್ರಕಾರ ಮೇಡಮ್, ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ರೆ ಅರೌಂಡ್ 200 ಸ್ಕೋರ್ ಮಾಡ್ತಾರೆ. ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೋಬೇಕಾ ಅಥವಾ ಬೌಲಿಂಗ್? ಬ್ಯಾಟಿಂಗ್. ಪಿಚ್ ಯಾರಿಗೆ ಫೇವರ್ ಆಗಿದೆ ಅನ್ಸುತ್ತೆ ಮೇಡಮ್? ಅಲ್ಲಿ ಎಲ್ಲ ಮೇಡಮ್, ಈಗ ಲಾಸ್ಟ್ ಮ್ಯಾಚಸ್ಗಳೆಲ್ಲ ನೋಡಿದ್ರೆ ಮೇಡಮ್, ಪ್ರೇಮದಾಸ ಸ್ಟೇಡಿಯಮಲ್ಲಿ ಅರೌಂಡ್ 170-180 ಸ್ಕೋರ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಎ ಬ್ಯಾಟಿಂಗ್ ಫೇವರಬಲ್ ಗ್ರೌಂಡ್ ಮೇಡಮ್. ಇವತ್ತಿನ ಮ್ಯಾಚಲ್ಲಿ ಟೀಮ್ ಇಂಡಿಯಾ ಪರ ಯಾರು ಅಬ್ಬರಿಸ್ಬೋದು ಅನ್ಸುತ್ತೆ? ನನ್ನ ಪ್ರಕಾರ ಮೇಡಮ್, ಹಾರ್ದಿಕ್ ಪಾಂಡ್ಯ. ಯಾಕೆ ಹಾರ್ದಿಕ್ ಪಾಂಡ್ಯನೇ? ಮೇಡಮ್, ಹಿ ಈಸ್ ಎ ಆಲ್ರೌಂಡರ್ ಮೇಡಮ್. ಬಟ್ ಎನಿ ಟೈಮಲ್ಲಿ ಎನಿ ಬಾಲ್ ಯಾವ ಬೌಲಿಂಗ್ ಆದರೂ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಅವರು. ಸೊ ಇಂಡಿಯಾ ಮಿಡ್ಲ್ ಆರ್ಡರಲ್ಲಿ ತುಂಬ ಸ್ಟ್ರಾಂಗಾಗಿ ಡಿಪೆಂಡ್ ಆಗಿರೋದೇ ಹಾರ್ದಿಕ್ ಪಾಂಡ್ಯ ಮೇಲೆ. ಓಕೆ, ಇನ್ನು ಬೌಲಿಂಗ್ ಅಂತ ಬಂದರೆ ಯಾರು ಅತಿ ಹೆಚ್ಚು ವಿಕೆಟ್ ಪಡಿಬೋದು ಅನ್ಸುತ್ತೆ ಇವತ್ತು? ಇಂಡಿಯಾದಲ್ಲಿ ಬೌಲಿಂಗಿಗೆ ಅಂತ ಬಂದರೆ ಮೇಡಮ್, ಬುಮ್ರಾ ಬಂದು ಈಸ್ ಎ ಗ್ರೇಟ್ ಬೌಲರ್. ಅವರು ಅದೇ ಥರ ಬಂದರೆ ಹರ್ಷದೀಪ್ ಬಾಲ್ ಮಿಕ್ಸಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ವಿಕೆಟ್ ಬೌಲ್ ಮಾಡ್ತಾರೆ. ಸೊ ಹರ್ಷದೀಪ್ ಮೇಲೂ ಡಿಪೆಂಡ್ ಆಗಿದೆ. ಆ್ಯಂಡ್ ಸ್ಪಿನ್ನಲ್ಲೂ ಚೆನ್ನಾಗಿ ಅಕ್ಷರ್ ಪಟೇಲ್ ಇದ್ದಾರೆ ನಮ್ಮ ಕಡೆ. ಚೆನ್ನಾಗಿ ನೋಡ್ಬೇಕು. ಬಟ್ ಇಂಡಿಯಾ ಗೆಲ್ತಾರೆ ಮೇಡಮ್. ಪಾಕಿಸ್ತಾನದಿಂದ ಇಂಡಿಯಾಗೆ ಯಾವುದಾದ್ರೂ ಒಬ್ಬ ಪ್ಲೇಯರ್ ಥ್ರೆಟ್ ಇದ್ದಾರೆ ಅಂತ ಅನ್ಸುತ್ತಾ ಮೇಡಮ್? ಅವ್ರದ್ದು ಹೊಸ ಟೀಮು ಮೇಡಮ್. ಅವ್ರದ್ದು ಎಲ್ಲ ಹೊಸಬ್ರು ಟೀಮು. ನಮ್ಮದು ಎಲ್ಲರೂ ಹೊಸ ಟೀಮು, ಹೊಸ ಟ್ಯಾಲೆಂಟ್ಗಳೆಲ್ಲ ಇದೆ. ನೋಡ್ಬೇಕು ಮೇಡಮ್. ಬಟ್ ಇಂಡಿಯಾ ಇಸ್ ಎ ಬ್ಯಾಲೆನ್ಸ್ಡ್ ಟೀಮು. ಸೊ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಈಸಿ ಗೆಲ್ತಾರೆ. ಓಕೆ, ಇವತ್ತು ಟೀಮ್ ಇಂಡಿಯಾ ಮೇಲೆ ಪ್ರೆಷರ್ ಏನು ಕ್ರಿಯೇಟ್ ಆಗಲ್ಲ ಅಂತ? ಆ ಥರ ಏನಾಗೋದಿಲ್ಲ ಮೇಡಮ್. ಬಿಕಾಸ್ ಮೇಡಮ್, ಬೇರೆ ಟೀಮ್ಗಳಾದರೆ ಏನಾದರೂ ಪ್ರೆಷರ್ ತೊಗೊಬೇಕನ್ನೋ. ಬಟ್ ಇಂಡಿಯಾ ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ, ಲಾಸ್ಟ್ 2-3 ಸೀರೀಸ್ಗಳೆಲ್ಲ ನೋಡಿದ್ರೆ, ದ ಪರ್ಫಾರ್ಮೆನ್ಸ್ ವಾಟ್ ದೇ ಹ್ಯಾವ್ ಡನ್ ಈಸ್ ವೆರಿ ಅನ್ಬಿಲೀವಬಲ್. ಈಸಿಯಾಗಿ ಗೆಲ್ತಾರೆ ಮೇಡಮ್. ಬದ್ಧ ವೈರಿಗಳ ಕಾದಾಟ ಅಂತೀವಿ ನಾವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚನ್ನು. ಈ ಸಲನೂ ಬದ್ಧ ವೈರಿಗಳ ಕಾದಾಟನೇ ಆಗುತ್ತಾ? ಆ ಥರ ಅಂತ ಮೇಡಮ್, ಜನ ಅದು ಮೀಡಿಯಾ ಮತ್ತು ಅದು ಹೈಪ್ ಮಾಡೋದಷ್ಟೇ ಮೇಡಮ್. ಮ್ಯಾಚಲ್ಲಿ ಏನಿದ್ರು ಮೇಡಮ್, ಕ್ರಿಕೆಟ್ ಏನಿದೆ ಅದನ್ನೇ ಆಡೋದು. ಯಾರು ಕೊನೆಯಲ್ಲಿ ಯಾರು ಗೆಲ್ತಾರೆ ಅವರೇ ಅಷ್ಟೇ. ಶೇಕ್ ಹ್ಯಾಂಡ್ ಮಾಡಬೇಕಾ ಇವತ್ತು ಇಂಡಿಯಾ ಇನ್ ಕೇಸ್ ಗೆದ್ರೆ? ಮೇಡಮ್, ಆ ಥರ ಅಂತ ಮೇಡಮ್, ಸ್ಪೋರ್ಟ್ಸ್ ಥರನೇ ಇರಬೇಕು ಮೇಡಮ್. ವಿ ಶುಡ್ ನಾಟ್ ಮಿಕ್ಸ್ ಪಾಲಿಟಿಕ್ಸ್ ವಿತ್ ದ ಸ್ಪೋರ್ಟ್ಸ್, ಅಷ್ಟೇ ಹೇಳ್ತೀವಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಬದ್ಧ ವೈರಿಗಳ ಕಾದಾಟ, ರೈವಲ್ರಿ ಅಂತೀವಿ. ಇವತ್ತದು ನೋಡೋದಕ್ಕೆ ಸಿಗುತ್ತೆ ಅನ್ಸುತ್ತೆ ಸರ್? ನೋಡ್ಬೋದು, ಗೊತ್ತಿಲ್ಲ ಮಳೆ ಯಾವ ಥರ ಬರುತ್ತೆ ಅಂತ. ಬಟ್ ಒಂದು 10 years ಬಿಫೋರ್ ಇಟ್ ವಾಸ್ ಅ ಟ್ರೂ ಸ್ಟೇಟ್ಮೆಂಟ್. ಬಟ್ ಇವಾಗ ಅದು ನಮಗೆ ಕಾಂಪಿಟೀಟರ್ ಎಲ್ಲ.
ಮೇ ಬಿ ಶ್ರೀಲಂಕಾ ಜೊತೆ ಆಟ ಆಡಿದರೆ ಓಕೆ, ಒಳ್ಳೆ ಕಾಂಪಿಟೇಟರ್ ಅಂತ ಹೇಳ್ಬೋದು. ಈವನ್ ಅಫ್ಘಾನಿಸ್ತಾನ್ ಫಾರ್ ಎಕ್ಸಾಂಪಲ್, ಸೌತ್ ಆಫ್ರಿಕಾ ಆ್ಯಂಡ್ ಅದರ್ಸ್. ಈ ಮ್ಯಾಚ್ ನಾವು ರಿಯಲಿ ನೋಡಲ್ಲ ಇವತ್ತು, ಬಿಕಾಸ್ ವಿ ಫೀಲ್ ದೇ ಆರ್ ನಾಟ್ ಕಾಂಪಿಟೇಟರ್ ಫಾರ್ ಅಸ್ ಅಟ್ ಆಲ್. ಬಟ್ ಪಾಕಿಸ್ತಾನ್ ಪ್ಲೇಯರ್ಸ್ ಹೇಳ್ತಿದ್ದಾರೆ ನಾವು ಇವತ್ತು ಇಂಡಿಯಾನ ಈಸಿಯಾಗಿ ಸೋಲಿಸ್ತೀವಿ ಅಂತ. ಅವರು ಆಲ್ಮೋಸ್ಟ್ ಏನು ಬೇಕಾ ಸ್ಟೇಟ್ಮೆಂಟ್ ಕೊಡ್ಬೋದು, ನಾವು ಅದನ್ನು ನೋಡಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಅ ಮ್ಯಾಚ್ ಫಾರ್ ಅಸ್ ಅಟ್ ಆಲ್. ಮೇ ಬಿ ಫಾರ್ ದ ಗೆಟಿಂಗ್ 2 points ಇಟ್ ಮೇ ಬಿ ರಿಕ್ವೈರ್ಡ್. ಓಕೆ, ಇನ್ನು ಹರ್ಭಜನ್ ಸಿಂಗ್ ಹೇಳಿದರು ಉಸ್ಮಾನ್ ತಾರಿಕ್ನ ನೀಟಾಗಿ ನಾವು ಹ್ಯಾಂಡಲ್ ಮಾಡಬೇಕು, ಪ್ರೆಷರ್ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ. ಸೊ ಇಂಡಿಯನ್ ಪ್ಲೇಯರ್ಗಳೇ ಅಂದರೆ ಮಾಜಿ ಪ್ಲೇಯರ್ಗಳೇ ಆ ರೀತಿ ಹೇಳ್ತಿರೋದ್ರಿಂದ ಎಲ್ಲಾದರೂ ಇಂಡಿಯಾಗೆ ಥ್ರೆಟ್ ಇದೆ ಅಂತ ಅನ್ಸುತ್ತಾ? ಇಲ್ಲ, ಖಂಡಿತ ಇಲ್ಲ. ಅದು ಜಸ್ಟ್ ಫಾರ್ ಅ ಸೆಕೆಂಡ್, ಬಟ್ ದೀಸ್ ಗೈಸ್ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಅಡ್ಜಸ್ಟಿಂಗ್ ಟು ಹಿಸ್ ಬೌಲಿಂಗ್ ಆ್ಯಕ್ಷನ್. ಇವತ್ತು ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೋದಾ, ಬೌಲಿಂಗ್ ಚೆನ್ನಾಗಿ ಮಾಡ್ಬೋದಾ ಇಂಡಿಯಾ ಪ್ಲೇಯರ್ಸ್? ಆ್ಯಕ್ಚುಲಿ ಬೌಲಿಂಗ್ ಚೆನ್ನಾಗಿರುತ್ತೆ, ಬಿಕಾಸ್ ಕೊಲಂಬೋ ಜನರಲಿ ಫೇವರ್ಡ್ ಟು ಸ್ಪಿನ್ನರ್ಸ್. ಇವತ್ತು ಯಾರು ಅತಿ ಹೆಚ್ಚು ವಿಕೆಟ್ ಪಡಿಬೋದು ಅನ್ಸುತ್ತೆ? ಇಫ್ ಕುಲ್ದೀಪ್ ಯಾದವ್, ಇಫ್ ಹಿ ಈಸ್ ದೇರ್ ಇನ್ ದ 11, ಹಿ ಈಸ್ ಅ ಪರ್ಸನ್. ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಇವತ್ತು ಮ್ಯಾಚ್ ನೋಡೋದಕ್ಕೆ? ಮ್ಯಾಚ್ ಆಬ್ವಿಯಸ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ವಾಚ್ ಎಟ್ ಆಲ್ ಟುಡೇಸ್ ಮ್ಯಾಚ್. ನೋಡಲ್ಲ. ಯಾಕೆ ಸರ್? Because it is not a standard match what I was expecting, but maybe in future in this tournament itself I may watch couple of other matches, because it is not a great rivalry compared to last 10-15 years ago. T20 ವರ್ಲ್ಡ್ ಕಪ್ ಅಲ್ಲಿ ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಜೋಶ್ ಹೇಗಿದೆ ಅಂತ ಬನ್ನಿ ಮಾತಾಡೋಣ. ಸರ್, ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ, ಜೋಶ್ ಹೇಗಿದೆ ಸರ್? India is going to win. ಓಕೆ, That is the Josh. ಓಕೆ. ಇಂಡಿಯಾ ಇವತ್ತು ಹೇಗೆ ಆಡ್ಬೋದು ಅನ್ಸುತ್ತೆ? India is definitely going to play well, but they should stick to their basic cricket. ಓವರ್ ಕಾನ್ಫಿಡೆನ್ಸ್ ಆಗಿ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಏನೋ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡದೆ ಸುಮ್ಮನೆ ನೀಟಾಗಿ ಆಡಿ ಡಿಸಿಪ್ಲಿನಾಗಿ ಆಡಿದರೆ ಡೆಫಿನೆಟ್ಲಿ ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್ ದ ಮ್ಯಾಚ್. ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಅಂದರೆ ಅದೊಂದು ಕ್ರೇಜೇ ಬೇರೆ, ಅಲ್ಲೊಂದು ಅಗ್ರೆಸಿವ್ನೆಸ್ ಇರುತ್ತೆ. ಅದು ಈ ಸಲ ನೋಡೋಕ್ಕೆ ಸಿಗ್ಬೋದು ಅನ್ಸುತ್ತಾ? ಅದೆಲ್ಲ ನಾವು ಮಾಡ್ಕೊಂಡಿರೋದು, ಅದು ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಟೀಮ್. ಅದನ್ನು ನಾವು ಸುಮ್ಮನೆ ಏನೋ ಎಲ್ಲ ಈ ಪೊಲಿಟಿಕಲ್ ಗಿಮಿಕ್ಸು ಇದರಿಂದ ನಾವು ಆ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದರ್ವೈಸ್ ಇಟ್ ಈಸ್ ನಾರ್ಮಲ್ ಟೀಮ್ ಆ್ಯಸ್ ಎನಿ ಅದರ್ ಟೀಮ್. ಬೇರೆ ಟೀಮ್ಗಳ ಥರನೇ ಇದು ಒಂದು ಟೀಮು, ಅದರಲ್ಲಿ ಏನು ಸ್ಪೆಷಾಲಿಟಿ ಏನಿಲ್ಲ. ಬಟ್ ಅದೇನೋ ಅವರು ಸ್ವಲ್ಪ ಎಗ್ರೆಸಿವ್ ಆಗಿ ಮಾಡ್ತಾರೆ, ನಮ್ಮದು ಒಂದು ಸ್ವಲ್ಪ ಎಗ್ರೆಸಿವ್ ಆಗಿ ಮಾಡ್ತಾರೆ ಅಷ್ಟೇ. ಬೇರೆ ಟೀಮ್ನವ್ರು ಮಾಡಲ್ಲ. ಅದೇ ದಟ್ಸ್ ಆಲ್ ದ ಡಿಫ್ರೆನ್ಸ್. ಅದು ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಅದೇ ಒಂದು ಸಪ್ರೇಟು ನಮಗೆ ಇದು ಅಂತೆಲ್ಲ ಏನಿಲ್ಲ. ಆ ಥರ ಇಟ್ ಈಸ್ ನಥಿಂಗ್ ಲೈಕ್ ದ್ಯಾಟ್. ಇಟ್ ಇಸ್ ಎ ಟೀಮ್. ವೆನ್ ದೇ ಕಮ್ ಟು ಪ್ಲೇ ಇಟ್ಸ್ ಎ ಟೀಮ್, ದಟ್ಸ್ ಆಲ್. ಓಕೆ, ಇವತ್ತು ಇಂಡಿಯಾದ್ದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸ್ಟ್ರೆಂತ್ ನೋಡಿದರೆ ಏನನ್ಸುತ್ತೆ ನಿಮಗೆ? ಡೆಫಿನೆಟಾಗಿ ಸ್ಟ್ರಾಂಗ್ ಆಗೇ ಇದ್ದಾರೆ ಇಂಡಿಯನ್ಸು. ಯಾಕಂದರೆ ಇವ್ರಿಗೆ ಸಿಕ್ಕಿರೋ ಪ್ರಾಕ್ಟೀಸು ಇದು ಎಲ್ಲ ಅವ್ರಿಗೆ ಸಿಕ್ಕಿಲ್ಲ. ಅವ್ರು ಏನು ಬರೀ ಇದು ಬೇರೆ ಗಲಾಟೆಗಳು ಮಾಡ್ಕೊಂಡಿದ್ದಾರೆ ಹೊರತು ಏನು ಆಡಿದ್ದೇನು ಕಂಡಿಲ್ಲ. ಈ ಇಯರಲ್ಲಿ ಏನು ಅವ್ರದ್ದು ಏನಂತ ಪರ್ಫಾರ್ಮೆನ್ಸ್ ಕಂಡಿಲ್ಲ. ಬಟ್ ಇಂಡಿಯಾದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಇಂಡಿಯಾ ಇಸ್ ಆನ್ ದ ಪಾಸಿಟಿವ್ ಪ್ಲಸ್ ಸೈಜಲ್ಲಿದ್ದಾರೆ. ಓಕೆ, ಉಸ್ಮಾನ್ ತಾರಿಕ್ ಏನು ಆಟ ಆಡ್ತಾ ಇದ್ದಾರೆ ಅದು ಒಂದು ರೀತಿ ಭಾರತಕ್ಕೆ ಥ್ರೆಟ್ ಆಗ್ಬೋದು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ನಿಮಗೆ ಏನನ್ಸುತ್ತೆ? ನೋಡಿ ಮೇಡಮ್, ಈಚ್ ಗೇಮು ಇಟ್ ಹ್ಯಾಸ್ ಇಟ್ಸ್ ಡಿಫ್ರೆಂಟ್ ರೋಲ್ ಟು ಪ್ಲೇ. ಈಗ ನೆನ್ನೆ ಇವನು ಪ್ರಾಕ್ಟೀಸ್ನಲ್ಲಿ 100 ಹೊಡೆದ 200 ಹೊಡೆದ ಅಂತ ಹೇಳಿದ್ರೆ ಮ್ಯಾಚಲ್ಲಿ ಆಡಲೇಬೇಕು ಅಂತೇನಿಲ್ಲ, 0ಗೆ ಔಟ್ ಆಗ್ಬೋದು. ಸೊ ಅವ್ನು ಒಬ್ಬ ಪ್ಲೇಯರಿಂದೆಲ್ಲ ಏನು ಡಿಫ್ರೆನ್ಸ್ ಆಗಲ್ಲ. ಇಟ್ ಈಸ್ ಟೀಮ್ ಎಫರ್ಟ್ ಇರಬೇಕಲ್ಲಿ. ವಾಟ್ ವಿಚ್ ಎವರ್ ದ ಟೀಮ್, ಆ ಟೀಮು ಆವತ್ತಿನ ದಿವಸಕ್ಕೆ ಏನು ನೀಟಾಗಿ ಆಡ್ತಾರೋ ದಟ್ ಈಸ್ ಆಲ್ ದ ಥಿಂಗ್ ಕೌಂಟ್ಸ್. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ ಫಾರ್ ದ್ಯಾಟ್. ಕಳೆದ ಮ್ಯಾಚಲ್ಲಿ ಇಶಾನ್ ಕಿಶನ್ ಅಪ್ಪರಿಸಿದ್ರು, ಈ ಮ್ಯಾಚಲ್ಲೂ ಹಾಗೆ ಆಡ್ತಾರಂತ ಅನ್ಸುತ್ತಾ? ಹೇಳೋಕ್ಕಾಗೋದಿಲ್ಲ ಮೇಡಮ್. ಇಟ್ ಈಸ್ ನಾಟ್, ನಾ ಹೇಳ್ದಂಗೆ ನಮ್ಮ ಇದರಲ್ಲಿ ಒಂಥರ ಈ ಇಂಡಿಯನ್ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾರೋ ಒಬ್ಬನ್ನ ಇದು ಮಾಡಿ ಗಾಡ್ ಮಾಡಿಬಿಡ್ತಾರೆ. ದಟ್ ಈಸ್ ನಾಟ್ ದ ವೇ. ಇಟ್ ಈಸ್ ಎ ಟೀಮ್ ವರ್ಕ್. ಅಲ್ಲಿ ಟೀಮ್ನಲ್ಲಿ ಯಾರು ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಬಟ್ ಅದು ಬರೋಷ್ಟೇ ಟೈಮು, ಆ ಬರೋ ಬೌಲರು ಅದ್ರ ಮೇಲೆಲ್ಲ ಡಿಫ್ರೆನ್ಸ್ ಆಗಿ ವಿ ಕೆನಾಟ್ ಸೇ ದ್ಯಾಟ್ ಹಿ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್. ಬಟ್ ಯಾವುದೇ ಒಂದು ಮ್ಯಾಚ್ ಇರ್ಬೋದು ಸರ್, ಒಬ್ಬ ಗೇಮ್ ಚೇಂಜರ್ ಅಂತ ಇದ್ದೇ ಇರ್ತಾರೆ. ಇವತ್ತು ಟೀಮ್ ಇಂಡಿಯಾದಿಂದ ಯಾರು ಗೇಮ್ ಚೇಂಜರ್ ಆಗ್ಬೋದು? ನಮ್ಮ ಲೆಕ್ಕದಲ್ಲಿ ಇವರು ಹಾರ್ದಿಕ್ ಪಾಂಡ್ಯ ಮೇ ಬಿ ದ ಗೇಮ್ ಚೇಂಜರ್. ಯಾಕಂದರೆ 7th ಪ್ಲೇಸಿಗೆ ಬರ್ತಾರಲ್ಲ. ಆ್ಯಕ್ಚುಲಿ ನಾರ್ಮಲಿ 7th ಪ್ಲೇಸ್ ಇಸ್ ದ ವೆರಿ ಕ್ರೂಷಿಯಲ್ ಪಾಯಿಂಟ್ ಇನ್ ದ ಕ್ರಿಕೆಟ್ ಮ್ಯಾಚ್. ಯಾಕಂದರೆ ಈವನ್ ನಾವು ಕಪಿಲ್ ದೇವ್ ಅವ್ರನ್ನ ನೆನೆಸ್ಕೊಂಡ್ರೆ ಈ ಯೂಸ್ ಟು ಪ್ಲೇ ಇನ್ 7th ಪೊಸಿಷನ್. ದಟ್ ವಾಸ್ ದ ಕ್ರೂಷಿಯಲ್ ಟೈಮ್. 6 ಡೌನ್ ಆದಮೇಲೆ 7 ಬರೋ ಬ್ಯಾಟ್ಸ್ಮನ್ ಮೇಲೆ ಮ್ಯಾಚ್ ಡಿಪೆಂಡ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಹಾರ್ದಿಕ್ ಪಾಂಡ್ಯ ಲೋವರ್ ಬರೋದ್ರಿಂದ ಕರೆಕ್ಟಾಗಿರೋದೆ ಅಂತ ಲೆಕ್ಕ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲ, ಇದು ಟೀಮ್ ಇಂಡಿಯಾದ ಮೇಲೆ ಏನಾದರೂ ಪ್ರೆಷರ್ ಕ್ರಿಯೇಟ್ ಮಾಡ್ಬೋದಾ ಇವತ್ತು? ಇಲ್ಲ ಮೇಡಮ್, ಅವರು ಆಲ್ರೆಡಿ ಇದ್ದಾರೆ. ಏಜ್ 20ಗೆಲ್ಲ ಅವ್ರೇನು ಫಿಟ್ ಆಗೋದಿಲ್ಲ. ಅವ್ರೇನಿದ್ರು 50 ಓವರ್ಸ್ ಮ್ಯಾಚಿಗೆ ಟೆಸ್ಟ್ ಮ್ಯಾಚಿಗೆಲ್ಲ ಓಕೆ. ಇದಕ್ಕೆಲ್ಲ ಯಂಗ್ಸ್ಟರ್ಸೇ ಬೇಕು.
ಇದು ಯಾಕಂದರೆ ಬರೀ ಹೊಡಿ ಆಟ, ಇದರಲ್ಲಿ ಏನು ಟೆಕ್ನಿಕಲ್ ಎಲ್ಲ ಏನಿರಲ್ಲ, ಸುಮ್ಮನೆ ಬರೀತಾರೆ ಹೊಡಿತಾರೆ. ಇಲ್ಲಿ ನಾವು ಆಡ್ದಂಗೆ ಬರೋದು ಹೊಡಿಯೋದು ಅಷ್ಟೇ. ಅದು ಬಂದರೆ ಸಿಕ್ಕರೆ ಹೋಯ್ತು 4, ಇಲ್ಲಾಂದರೆ ಔಟು, ಆ ಥರ. ಸೊ ಇದರಲ್ಲಿ ಟೆಕ್ನಿಕಲಿಟಿ ಇರೋದಿಲ್ಲ, ಅದೇ ಪ್ರಾಬ್ಲಮ್. ನೀವು ಮ್ಯಾಚ್ ನೋಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಪ್ರಿಪ್ರೇಷನ್ ಅಂತ ಏನಿಲ್ಲ, ಸುಮ್ಮನೆ ನೋಡೋದು, ಟೈಮ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡೋದು ಅಷ್ಟೇ. ಫ್ರೆಂಡ್ಸ್ ಜೊತೆ ಇಂಡಿಯಾ ಏನಾದರೂ ವಿನ್ ಆದರೆ ಪಾರ್ಟಿ ಗೀಟಿ ಮಾಡೋ ಪ್ಲಾನ್ ಆ ಥರ ಏನಿಲ್ಲ, ನಾರ್ಮಲ್. ನಾರ್ಮಲ್ ಆಗಿದೆ. ಓಕೆ, ಫೈನಲ್ ಇವತ್ತು ಇಂಡಿಯಾ ಗೆಲ್ಲುತ್ತೆ. ಡೆಫಿನೆಟ್ ಆಗಿ ಗೆಲ್ಲುತ್ತೆ. ಸರ್, ಟೀಮ್ ಇಂಡಿಯಾದ ಜೆರ್ಸಿ ಬೇರೆ ಹಾಕೊಂಡಿದ್ದೀರಾ, ಹೇಗಿದೆ ಸರ್ ಇವತ್ತು ಮ್ಯಾಚಿನ ಜೋಶು? ಇವತ್ತು ಮ್ಯಾಚ್ ಜೋಶ್ ಹೈಯಲ್ಲೇ ಇದೆ ಮೇಡಮ್. ಇವತ್ತು ಇಂಡಿಯಾ ವಿನ್ ಆಗುತ್ತೆ ಅಂತ ಒಂದು ಹೋಪ್ ಇದೆ. ಸೊ ಡೆಫಿನೆಟಾಗಿ ಇಂಡಿಯಾನೇ ವಿನ್ ಆಗುತ್ತೆ. ಓಕೆ, ಇವತ್ತಿನ ಮ್ಯಾಚಲ್ಲಿ ಯಾರು ಬಿಗ್ ಸ್ಕೋರ್ ಮಾಡ್ಬೋದು ಅನಿಸುತ್ತೆ? ಇಶಾನ್ ಕಿಶನ್ ಆಡ್ಬೋದು ಮತ್ತು ಹಾರ್ದಿಕ್ ಪಾಂಡ್ಯ. ಓಕೆ, ಟಾಸ್ ಯಾರು? ಶರ್ಮಾ ಮೀನು. ಹಾಂ, ಅಭಿಷೇಕ್ ಶರ್ಮಾ ಇಫ್ ಹಿ ಹಿಟ್ಸ್ ದೆನ್ ವಿಲ್ ಡೆಫಿನೆಟ್ಲಿ ವಿನ್. ಓಕೆ, ಇವತ್ತು ಅಭಿಷೇಕ್ ಶರ್ಮಾ ಆಡ್ತಾರೆ ಅಂದರೆ ಇವರು ಕೂಡ ಕ್ಯಾಪ್ಟನ್ ಕೂಡ ಹೇಳಿದ್ದಾರೆ ಇವತ್ತು ಅಭಿಷೇಕ್ ಶರ್ಮಾ ಆಡ್ತಾರೆ ಅಂತ. ಸೊ ಇವತ್ತು ಅಭಿಷೇಕ್ ಶರ್ಮಾ ಎಷ್ಟು ಸ್ಕೋರ್ ಮಾಡ್ಬೋದು ಅನಿಸುತ್ತೆ? ಡೆಫಿನೆಟ್ಲಿ ಅರೌಂಡ್ 80 in 40 balls. ಓಕೆ ಓಕೆ, If ಪಾಕಿಸ್ತಾನ he hits if he hits definitely will win. ಇನ್ನು ಪಾಕಿಸ್ತಾನದವರು ನಾವು ಮ್ಯಾಚ್ ಆಡಲ್ಲ ಅಂತ Usman Tariq is main in Pakistan. ಹಾಂ, Our action, our bowling ಹೊಡೆದ್ರೆ then we will have an advantage. So he is the key bowler in Pakistan. ಓಕೆ ಓಕೆ, ಹರ್ಭಜನ್ ಸಿಂಗ್ ಕೂಡ ಅದೇ ಹೇಳಿದ್ದಾರೆ, ಉಸ್ಮಾನ್ ತಾರಿಕ್ನ ಎದುರಿಸಬೇಕು, ಜೊತೆಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ. ಸೊ ಅದೇನಾದರೂ ಥ್ರೆಟ್ ಇದೆಯಾ? ಉಸ್ಮಾನ್ ತಾರಿಕ್ ಥ್ರೆಟ್ ಏನಾದರೂ ಇದೆಯಾ? No, that 4 overs we have to play properly. His 4 overs plan ಮಾಡಿ ಆಡಿದ್ರೆ then we can definitely win. ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ಪಾಕಿಸ್ತಾನ ಅವರು ಫಸ್ಟಿಗೆ ನಾವು ಆಡಲ್ಲ ಅಂತ ಹೇಳ್ತಿದ್ರು, ಈಗ ಆಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನು ಅನ್ನಿಸ್ತಿದೆ? ಅದು ಅವರು ಯೂಶ್ವಲ್ ಏನೋ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇಟ್ ನಾಟ್ ವರ್ಕ್. ವಿ ವಿಲ್ ಡೆಫಿನೆಟ್ಲಿ ವಿನ್. ವಿ ಹ್ಯಾವ್ ದ ರೆಕಾರ್ಡ್ ಆಲ್ಸೋ 7-1 ಲಾಸ್ಟ್ 8 games. ಸೊ ಡೆಫಿನೆಟ್ಲಿ ಇಂಡಿಯಾ ಇಸ್ ಗೋನ್ ಟು ವಿನ್. ಇವತ್ತು ಭಾರತ ಹ್ಯಾಂಡ್ಶೇಕ್ ಮಾಡಬೇಕಾ ಪಾಕಿಸ್ತಾನಕ್ಕೆ? ಯಾ, ದಟ್ ಐ ಥಿಂಕ್ ವಿ ಶುಡ್ ಡೂ. ಪಾರ್ಟ್ ಆಫ್ ಸ್ಪೋರ್ಟ್ಮನ್ ಸ್ಪಿರಿಟ್. ಐ ಥಿಂಕ್ ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ವಿ ಶುಡ್ ಹ್ಯಾಂಡ್ ಶೇಕ್. ನಿಮಗೇನು ಅನಿಸುತ್ತೆ ಸರ್, ಭಾರತ ಇವತ್ತು ಹ್ಯಾಂಡ್ಶೇಕ್ ಮಾಡಬೇಕಾ? ಮ್ಯಾಮ್, ಅದು ಕ್ಯಾಪ್ಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರಿಗೆ ಅನಿಸಿದ್ರೆ ಇಟ್ಸ್ ಅಪ್ ಟು ದೆಮ್. ಬಟ್ ಇಟ್ಸ್ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟಲ್ಲಿ ಹ್ಯಾಂಡ್ಶೇಕ್ ಮಾಡೋದ್ರಲ್ಲಿ ಇದೇನಿಲ್ಲ. ಬಟ್ ಇಟ್ಸ್ ಅಪ್ ಟು ಕ್ಯಾಪ್ಟನ್ ಅಗೇನ್. ಮೊದಲೆಲ್ಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಅದು ಒಂದು ರೀತಿ ರೈವಲ್ರಿ, ಅಪ್ಪ ಇಂಡಿಯಾ ಪಾಕಿಸ್ತಾನ್ ಅಂತ ಹೇಳ್ತಿದ್ವಿ. ಇವಾಗಲೂ ಅದೇ ಕ್ರೇಜ್ ಇದೆ ಅಂತ ಅನಿಸುತ್ತಾ ನಿಮಗೆ? ಮತ್ತು ಸೂರ್ಯ ಹೇಳ್ದಂಗೆ ರೈವಲರಿ ಅಂದರೆ ಕ್ಲೋಸ್ ಆಗಿರಬೇಕು. ಇಲ್ಲಿ 7-1 ಇದೆ. ಸೊ ಡೆಫಿನೆಟ್ಲಿ ಪ್ರೆಷರ್ ಅವ್ರ ಮೇಲಿದೆ ಅಷ್ಟೇ. ಇವತ್ತು ಪಕ್ಕ ಇಂಡಿಯಾ ಗೆಲ್ಲುತ್ತೆ ಹಾಗಾದರೆ? ಪಕ್ಕ ಮೇಡಮ್, ಡೆಫಿನೆಟಾಗಿ ವಿನ್ ಆಗುತ್ತೆ. ಬಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತಲೂ ಅನಿಸುತ್ತೆ. ದೇ ಹ್ಯಾವ್ ದಟ್ ಕೊಲಂಬೋ ಅಲ್ಲಿ ಲಾಸ್ಟ್ ಫ್ಯೂ ಮ್ಯಾಚಸ್ ಆಡಿದ್ದಾರೆ. ದಟ್ ಅಡ್ವಾಂಟೇಜ್ ಇಸ್ ದೇರ್. ಬಟ್ ಡೆಫಿನೆಟ್ಲಿ ಇಂಡಿಯಾ ಇಸ್ ಮಚ್ ಬೆಟರ್ ಟೀಮ್ ಆ್ಯಂಡ್ ವಿ ಶುಡ್ ವಿನ್ ಇಟ್. ಖಂಡಿತವಾಗ್ಲೂ ಕೊಲಂಬೋದು ನಾವು ಹಿಸ್ಟ್ರಿ ನೋಡಿದ್ರು ಕೂಡ ಇಂಡಿಯಾದ್ದು ಆಡಿರೋ 15 ಮ್ಯಾಚಲ್ಲಿ 11ರಲ್ಲಿ ಇಂಡಿಯಾ ಗೆದ್ದಿದೆ. ಸೊ ಹಾಗಾಗಿ ಈ ಸಲ ಇಂಡಿಯಾ ಗೆಲ್ಲುತ್ತೆ ಅಂತ. ಡೆಫಿನೆಟ್ಲಿ. ಬಟ್ ದ ಲಾಸ್ಟ್ ಫ್ಯೂ ಗೇಮ್ಸ್ ಪಾಕಿಸ್ತಾನ್ ಹಸ್ ಪ್ಲೇಡ್ ಇನ್ ಕೊಲಂಬೋ. ವಿ ಆರ್ ಪ್ಲೇಯಿಂಗ್ ದ ಫಸ್ಟ್ ಮ್ಯಾಚ್. ಸೊ ಅದಕ್ಕೆ ಅದೊಂದು ಅಡ್ವಾಂಟೇಜ್ ಇದೆ ಅವರಿಗೆ. ಬಟ್ ನಥಿಂಗ್ ಟು ವರಿ, ನಾವು ಗೆಲ್ತೀವಿ ನಾವು. ಇನ್ನು ಪಾಕಿಸ್ತಾನ ಇಲ್ಲಿವರೆಗೆ ಆಡಿರುವಂಥ 8 ಮ್ಯಾಚ್ಗಳಲ್ಲಿ ವರ್ಲ್ಡ್ ಕಪ್ ಭಾರತದ ವಿರುದ್ಧ ಆಡಿರೋದ್ರಲ್ಲಿ 7ರಲ್ಲಿ ಭಾರತ ಗೆದ್ದಿದೆ, 1ರಲ್ಲಿ ಪಾಕಿಸ್ತಾನ ಗೆದ್ದಿದೆ. ಆ ರೆಕಾರ್ಡನ್ನು ಬ್ರೇಕ್ ಮಾಡುವಂಥ ಚಾನ್ಸಸ್ ಏನಾದರೂ ಈ ಸಲ ಇದೆಯಾ? ಇಲ್ಲ. ಅನ್ಲೆಸ್ ವಿ ಪ್ಲೇ ವೆರಿ ಬ್ಯಾಡ್ಲಿ ಚಾನ್ಸೇ ಇಲ್ಲ. ಬಿಕಾಸ್ ನಮ್ಮ ಬ್ಯಾಟಿಂಗ್ ಲೈನಪ್ ನೋಡಿದ್ರೇ ಯು ಕ್ಯಾನ್ ಕಂಪೇರ್ ದ 2 ಟೀಮ್ಸ್. ವಿ ಆರ್ ಮಚ್ ಬೆಟರ್ ಟೀಮ್. ಥ್ಯಾಂಕ್ ಯು ಸರ್. Bowling also we are equally much better than them. So there's no issue. All rounders idare. Hardik Pandya and the other Shivam Dube. Matchless. Avara match madakagalla avarige. ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. All the best. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.